ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯದ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂತ ಒಂದು ಕ್ಷೇತ್ರ ಆಗಿದೆ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರಬೇಕಂತೇಳಿ. ಯಾಕೆಂತ ಹೇಳಿ ಜನ ಅದೇ ಏನೋ ಒಂದು ಔಷಧ ಒಂದು ಕೇಂದ್ರದಲ್ಲಿ ಕೊಂಡು ಅಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದಿತ್ತು, ಅಲ್ಲಿ ಮದ್ದು ಬಿಟ್ಟು ಬೇರೆ ಏನಾದ್ರು ಮಾರುತ್ತಾರಾ ಇದೆಯಾ? ಕೆಲವು ಜನೌಷಧಿ ಕೇಂದ್ರಗಳಲ್ಲಿ ನಮಗೆ ಬಂದ ದೂರು ಪ್ರಕಾರ ಬೇರೆಲ್ಲ ವಸ್ತುಗಳು ಮಾರ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡ್ಲೇಬೇಕಲ್ಲ, ಇದನ್ನು ನೋಡ್ಲೇಬೇಕು. ಔಷಧ ಬಿಟ್ಟಂದ್ರೆ ಬೇರೆ ಯಾರಿಗೂ ಇದು ನೋಡಿ, ಇಷ್ಟು ಸಾವಿರ ಶಾಪ್ಗಳು ಇರುವಾಗ ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ಸರಿ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದನ್ನೊಮ್ಮೆ ಚೆಕ್ ಮಾಡಿ ಬರುವುದಷ್ಟೇ, ಅದು ರೇಡ್ ಅಂತಲ್ಲ, ಇಟ್ ಈಸ್ ಜಸ್ಟ್ ಚೆಕ್ಕಿಂಗ್ ಅಷ್ಟೇ. ಎಲ್ಲವೂ ಸರಿ ಇದ್ರೆ ಅದು ಸರಿ ಇದೆ, ಹೆಚ್ಚು ಕಮ್ಮಿ ಇದ್ರೆ ಅದೇನೇ ಹೆಚ್ಚು ಕಮ್ಮಿ ಇದೆ ಅದು ಕೂತು ಚರ್ಚಿಸಿ ನಾವು ಸೆಂಟ್ರಲ್ಗೆ ಹೇಳಬೇಕು, ನಿಮ್ಮ ಪಾಲಿಸಿ ಚೇಂಜ್ ಮಾಡಿ. ನನ್ನ ಹತ್ರ ಬಂದು ಬಹಳಷ್ಟು ಕಷ್ಟಗಳನ್ನು ದುಃಖಗಳನ್ನು ಇವತ್ತು ಜನೌಷಧಿ ಕೇಂದ್ರಗಳು ಹೇಳಿದ್ದಾರೆ, ನಮಗೆ ಸರಿಯಾದ ಸಮಯ ಮೆಡಿಸಿನ್ಸ್ ಬರುವುದಿಲ್ಲ, ನಮಗೆ ಸ್ಟಾಕ್ ಸಿಕ್ಕುವುದಿಲ್ಲ, ನಾವೇನು ಮಾಡೋದು ಜನ ಬಂದಾಗ ಈ ರೀತಿ. ಸೊ ನಾವು ಅದಕ್ಕೆ ನಾವೇನು ಮಾಡಬೇಕು, ಒಂದು ರೀತಿಯಲ್ಲಿ ಹೋಗಿ ಡೀಟೇಲ್ ಆಗಿ ಒಂದು ಎನ್ಕ್ವೈರಿ ಮಾಡಬೇಕು, ಏನು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಆದ ಕಾರಣ ರೇಡ್ ಅಂತ ಅಲ್ಲ, ಅದು ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅದು ವಿಚಾರ ಏನಿದೆ ಅದನ್ನು ತಿಳಿದುಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅದನ್ನು ನಡೆಸ್ಕೊಳ್ಳಿಕ್ಕೆ, ಮತ್ತು ಯಾರು ನಡೆಸ್ತಾರೆ ಅವರ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ, ಆಗ ಇರುವಂಥ ಸಮಸ್ಯೆಯನ್ನು ಕೇಂದ್ರ ಸಚಿವರು ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಇವತ್ತು ಮಾಡಿದಂತಹ ಒಂದು ಅವರ ಇನ್ಸ್ಪೆಕ್ಷನ್ ಅಲ್ಲದೆ ಇಟ್ ಇಸ್ ನಾಟ್ ಅನ್ ರೇಡ್. ಅಲ್ಲ ಸರ್, ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರ್, ಜನರಿಕ್ ಔಷಧಿ ಮಾರಾಟ ಮಾಡೋದ್ರ ಜನೌಷಧಿ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅದನ್ನು ಹೇಳಿದಲ್ಲ, ಯಾರು ಸರಿಯಾಗಿ ಜನೌಷಧಿ ಕೇಂದ್ರ ನಡೆಸ್ತಾರೆ ಅವರು ಅಪಾದನೆ ಮಾಡುವುದಿಲ್ಲ. ಯಾರು ಜನೌಷಧಿ ಕೇಂದ್ರ ಸರಿಯಾಗಿ ನಡೆಸುವುದಿಲ್ಲ ಅವರು ಮಾತ್ರ ಅಪಾದನೆ ಮಾಡುವಂಥದ್ದು. ಆದರೆ ಜನೌಷಧಿ ಕೇಂದ್ರ ಜನಸಾಮಾನ್ಯರು ಮುಗ್ಧರು, ಅವರಿದ್ದು ಜನೌಷಧಿ ಕೇಂದ್ರ ಬರ್ತಾರೆ, ಅವ್ರಿಗೆ ಯಾವ ಕ್ವಾಲಿಟಿಯ ಟ್ಯಾಬ್ಲೆಟ್ ಕೊಡ್ತದೆ, ಇವರು ಎಲ್ಲಿಂದ ತರ್ತಾರೆ, ಅದು ಗವರ್ಮೆಂಟ್ ಸರ್ಟಿಫೈಡಾ ಅಥವಾ ಇದು ನೋಡ್ಲಿಕ್ಕೆ ಬೇಕಲ್ಲ. ಇದು ನೋಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಅದರ ಬಗ್ಗೆ ನಾನು ಮುಲಾಜು ವಹಿಸುವುದಿಲ್ಲ, ಅದು ಐ ಆಮ್ ವೆರಿ ಸ್ಟ್ರಿಕ್ಟ್, ನಾನು ಅದರ ಬಗ್ಗೆ ಸ್ಪಷ್ಟತೆ ಇದೆ. ಆದ ಕಾರಣ ಅಲ್ಲಿರೋ ವ್ಯವಸ್ಥೆ ಅದರ ಪ್ರಕಾರ ನಡೆದುಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರು ಸರಿ ಇಲ್ಲ ಅವ್ರು ಮಾತಿ ಅಪಾದನೆ ಮಾಡ್ತಾರೆ ಹೊರತು ಬಹುತೇಕ ಎಲ್ಲರೂ ಕೂಡ ಸರಿ ಇದ್ದಾರೆ, ಅವ್ರು ಯಾವ ಒಂದು ಅಪವಾದ ಮಾಡುವುದಿಲ್ಲ. ಬಹಳ ಜನ ನನಗೆ ಬಂದು ಕೂಡ ಹೇಳಿದ್ದಾರೆ, ನನ್ನ ಈ ರೀತಿ ಸಮಸ್ಯೆ ಇದೆ, ನಾನು ನಿಮ್ಮ ಸಮಸ್ಯೆ ಬಗೆಹರಿಸ್ತೇನೆ, ಮತ್ತು ಜನರಿಗೆ ಮೋಸ ಮಾಡ್ಲಿಕ್ಕೆ ಹೋಗಬೇಡಿ, ಜನರಿಗೆ ನೀವು ತೊಂದರೆ ಕೊಡ್ಲಿಕ್ಕೆ ಹೋಗಬೇಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅದಕ್ಕೆ ಅನುಗುಣವಾಗಿ ನಡ್ಕೊಳ್ತೇನೆ.